ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, 1669ರಲ್ಲಿ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯ, 1670ರಲ್ಲಿ ಕೃಷ್ಣ ಜನ್ಮಭೂಮಿ ಮಥುರಾದ ದೇವಾಲಯ, ಗುಜರಾತ್ನಲ್ಲಿ ಸೋಮನಾಥ ದೇವಾಲಯ, 1670ರಲ್ಲಿ ಮಥುರಾದ ಕೇಶವ ದೇವಾಲಯ, ಆಂಧ್ರ ಪ್ರದೇಶದ ಅಹೋಬಲಂ ದೇವಾಲಯ, 1669ರಲ್ಲಿ ವಾರಣಾಸಿಯ ಬಿಂದು ಮಾಧವ ದೇವಾಲಯ. ಇದಷ್ಟೇ ಅಲ್ಲದೆ ಅನೇಕ ಚಿಕ್ಕ ಪುಟ್ಟ ದೇವಾಲಯಗಳನ್ನು ನಾಶಪಡಿಸಿ ಅಲ್ಲಿ ಮಸೀದಿಗಳನ್ನು ಕಟ್ಟಿಸ್ತಾನೆ. ಹಿಂದೂಗಳ ಮೇಲೆ ಕಠಿಣ ಕಾನೂನುಗಳನ್ನು ಜಾರಿಗೊಳಿಸ್ತಾನೆ. ಮರಾಠ ರಾಜರುಗಳನ್ನು ಕ್ರೂರವಾಗಿ ಸಾಯಿಸ್ತಾನೆ. ಕೇವಲ ವಿರೋಧಿಗಳನ್ನ ಅಷ್ಟೇ ಅಲ್ಲ, ಅಧಿಕಾರಕ್ಕಾಗಿ ತನ್ನ ಸಹೋದರರನ್ನೇ ಯುದ್ಧದಲ್ಲಿ ಸೋಲಿಸ್ತಾನೆ. ತನ್ನ ತಂದೆಯನ್ನೇ ಜೈಲಿಗೆ ಹಾಕಿ ಸಾಯೋವರೆಗೂ ಜೈಲಿನಲ್ಲೇ ಕೊಳೆಯೋ ರೀತಿ ಮಾಡ್ತಾನೆ. ಪ್ರಪಂಚದ ಅತಿ ಕ್ರೂರ ರಾಜರುಗಳು ಯಾರು ಅಂತ ನೀವು ಒಮ್ಮೆ ಸರ್ಚ್ ಮಾಡಿ ನೋಡಿದ್ರೆ ಆ ಲೀಸ್ಟ್ನಲ್ಲಿ ಇವನ ಹೆಸರು ಕೂಡ ಬರುತ್ತೆ. ಅಷ್ಟಕ್ಕೂ ಯಾರು ಈ ಕ್ರೂರಿ, ಇವನ ಆಳ್ವಿಕೆಯಲ್ಲಿ ಭಾರತದಲ್ಲಿ ಏನೆಲ್ಲ ಆಯಿತು, ಇಂತಹ ಕ್ರೂರ ರಾಜ ಭಾರತದಲ್ಲಿ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹೌದು ಫ್ರೆಂಡ್ಸ್, ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ 6ನೇ ಚಕ್ರವರ್ತಿ. ಇವನು 1658ರಿಂದ 1707ರವರೆಗೆ ಆಳ್ವಿಕೆಯನ್ನ ನಡೆಸ್ತಾನೆ. ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಕೊನೆಯ ಬಲಿಷ್ಠ ಹಾಗೂ ಪ್ರಮುಖ ರಾಜ ಅಂತ ಇತಿಹಾಸಕಾರರು ಹೇಳ್ತಾರೆ. ಫ್ರೆಂಡ್ಸ್, ಈ ಔರಂಗಜೇಬ್ ಹುಟ್ಟಿದ್ದು 1618ರ ನವೆಂಬರ್ 3ರಂದು ಗುಜರಾತಿನ ದಾಹೋದ್ನಲ್ಲಿ. ಇವನ ತಂದೆ ಶಹಜಾನ್, ತಾಯಿ ಮುಮ್ತಾಜ್. ಇನ್ನು ಔರಂಗಜೇಬ್ ಅಂದ್ರೆ ಸಿಂಹಾಸನದ ಆಭರಣ ಅಂತ ಅರ್ಥ. ಇವನ ತಂದೆ ತಾಯಿ ಏನೋ ಸಿಂಹಾಸನದ ಆಭರಣ ಅಂತ ಔರಂಗಜೇಬ್ ಅಂತ ಹೆಸರನ್ನ ಇಟ್ರು. ಆದ್ರೆ ಮುಂದೆ ಔರಂಗಜೇಬ್ ತನ್ನ ತಂದೆ ಹಾಗೂ ಸಹೋದರರಿಗೆ ಕೊಡಬಾರದ ಕಷ್ಟಗಳನ್ನ ಕೊಡ್ತಾನೆ. ಔರಂಗಜೇಬ್ ತನ್ನ ಬಾಲ್ಯದಲ್ಲೇ ಇಸ್ಲಾಮಿಕ್ ಶಿಕ್ಷಣ ಮತ್ತು ಮಿಲಿಟರಿ ತರಬೇತಿಯನ್ನ ಪಡಿತಾನೆ. ಇವನು ಚಿಕ್ಕ ವಯಸ್ಸಿನಲ್ಲೇ ಆಡಳಿತ ಮತ್ತು ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿಯನ್ನ ತೋರಿಸ್ತಾನೆ. ಯಾವಾಗ್ಲೂ, ಅದರಲ್ಲೂ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಯಾವಾಗ್ಲೂ ತುಂಬಾ ಸೀರಿಯಸ್ ಆಗಿ ಇರ್ತಾನೆ. ನಂತರ 1657ರಲ್ಲಿ ಶಹಜಾನ್ ಅನಾರೋಗ್ಯಕ್ಕೆ ಒಳಗಾದಾಗ ಔರಂಗಜೇಬ್ ಮತ್ತು ಅವನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಯುದ್ಧ ಶುರುವಾಗುತ್ತೆ. 1658ರಲ್ಲಿ ತನ್ನ ಸಹೋದರರನ್ನ ಸೋಲಿಸಿ ತನ್ನ ತಂದೆ ಶಹಜಾನ್ನನ್ನು ಆಗ್ರಾ ಕೋಟೆಯಲ್ಲಿ ಗೃಹಬಂಧನದಲ್ಲಿ ಇರಿಸಿ ಸಿಂಹಾಸನವನ್ನ ವಶಪಡಿಸಿಕೊಳ್ತಾನೆ. ಶಹಜಾನ್ ಆಗ್ರಾ ಕೋಟೆಯ ಗೃಹಬಂಧನದಲ್ಲೇ ತನ್ನ ಕೊನೆಯ ದಿನಗಳನ್ನ ಕಳೆಯುತ್ತಾನೆ. ಇಲ್ಲಿಂದ ಕೇವಲ ಭಾರತ ಅಷ್ಟೇ ಅಲ್ಲ, ಪ್ರಪಂಚ ಕಂಡ ಅತಿ ಕ್ರೂರ ರಾಜನ ಆಳ್ವಿಕೆ ಶುರುವಾಗುತ್ತೆ. ಔರಂಗಜೇಬ್ ಅಧಿಕಾರ ಕೈಗೆತ್ತಿಕೊಳ್ತಾ ಇದ್ದ ಹಾಗೆ ತನ್ನ ಆಡಳಿತವನ್ನ ಬಲಪಡಿಸಿಕೊಂಡು ಮೊಘಲ್ ಸಾಮ್ರಾಜ್ಯವನ್ನ ವಿಸ್ತರಿಸೋದಕ್ಕೆ ಶುರು ಮಾಡ್ತಾನೆ. ಇಸ್ಲಾಮಿಕ್ ಕಾನೂನುಗಳನ್ನ ಜಾರಿಗೊಳಿಸ್ತಾನೆ. ಹೌದು ಫ್ರೆಂಡ್ಸ್, ಔರಂಗಜೇಬ್ ತನ್ನ ಆಡಳಿತದಲ್ಲಿ ಇಸ್ಲಾಮಿಕ್ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸ್ತಾನೆ. ಶರಿಯಾ ಕಾನೂನು, ಇಸ್ಲಾಮಿಕ್ ನ್ಯಾಯಶಾಸ್ತ್ರದ ಪ್ರಕಾರ ಆಡಳಿತವನ್ನ ನಡೆಸೋದಕ್ಕೆ ಶುರು ಮಾಡ್ತಾನೆ. ಹಿಂದೂಗಳ ಮೇಲೆ ಜಜಿಯಾ ತೆರಿಗೆಯನ್ನ ಹಾಕ್ತಾನೆ. ಜಜಿಯಾ ತೆರಿಗೆ ಅಂದ್ರೆ ಇಸ್ಲಾಮಿಕ್ ಕಾನೂನಿನ ಪ್ರಕಾರ ಮುಸ್ಲಿಮೇತರ ಪ್ರಜೆಗಳ ಮೇಲೆ ವಿಧಿಸುವಂತಹ ತೆರಿಗೆ. ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಅಕ್ಬರ್ ಅಂದ್ರೆ ಔರಂಗಜೇಬ್ನ ತಾತ ಈ ತೆರಿಗೆಯನ್ನ ರದ್ದುಗೊಳಿಸಿದ್ರು. ಆದ್ರೆ ಔರಂಗಜೇಬ್ ಇದನ್ನ 1679ರಲ್ಲಿ ಮತ್ತೆ ತರ್ತಾನೆ. ಇದರಿಂದ ಹಿಂದೂಗಳ ಆರ್ಥಿಕ ಪರಿಸ್ಥಿತಿಗೆ ತುಂಬ ದೊಡ್ಡ ಹೊಡೆತ ಬೀಳುತ್ತೆ. ಧಾರ್ಮಿಕ ಭೇದ ಭಾವ ಹೆಚ್ಚಾಗುತ್ತೆ. ಔರಂಗಜೇಬ್ ಈ ತೆರಿಗೆಯನ್ನ ಮರುಜಾರಿಗೊಳಿಸಿದ್ರಿಂದ ಅವನನ್ನ ಧಾರ್ಮಿಕ ಮತಾಂಧ ಎಂದು ಪರಿಗಣಿಸಲಾಗುತ್ತೆ. ಇನ್ನು ಔರಂಗಜೇಬ್ನ ಆಳ್ವಿಕೆಯಲ್ಲಿ ಅನೇಕ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿ ಮಸೀದಿಗಳನ್ನ ನಿರ್ಮಿಸಲಾಗಿದೆ. ಇದನ್ನ ಕೇವಲ ಭಾರತೀಯ ಇತಿಹಾಸಕಾರರು ಹೇಳ್ತಾ ಇಲ್ಲ, ವಿದೇಶಿ ಇತಿಹಾಸಕಾರರು ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ. 1669ರಲ್ಲಿ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯವನ್ನ ಕೆಡವಲು ಆದೇಶ ಕೊಡ್ತಾನೆ. ನಂತರ ಅಲ್ಲಿ ಮಸೀದಿಯನ್ನ ನಿರ್ಮಿಸ್ತಾನೆ. 1670ರಲ್ಲಿ ಕೃಷ್ಣ ಜನ್ಮಭೂಮಿ ಮಥುರಾದ ದೇವಾಲಯವನ್ನು ಕೆಡವಿ ಅಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಿಸ್ತಾನೆ. ಗುಜರಾತ್ನಲ್ಲಿ ಸೋಮನಾಥ ದೇವಾಲಯವನ್ನು ಕೂಡ ನಾಶ ಮಾಡ್ತಾನೆ. ಆದ್ರೆ ಇಲ್ಲಿ ಮತ್ತೆ ದೇವಾಲಯವನ್ನ ಕಟ್ಟಲಾಗುತ್ತೆ. 1670ರಲ್ಲಿ ಮಥುರಾದ ಕೇಶವ ದೇವಸ್ಥಾನವನ್ನು ಕೂಡ ನಾಶ ಮಾಡಿಸ್ತಾನೆ. ಆಂಧ್ರ ಪ್ರದೇಶದ ಅಹೋಬಲಂ ದೇವಸ್ಥಾನದ ಕೆಲವು ಭಾಗಗಳು ಔರಂಗಜೇಬ್ನ ಕಾಲದಲ್ಲಿ ಕೆಡವಲಾಗಿದೆ. 1669ರಲ್ಲಿ ವಾರಣಾಸಿಯ ಬಿಂದು ಮಾಧವ ದೇವಸ್ಥಾನವನ್ನು ಕೆಡವಲಾಗಿದೆ. ಇದಲ್ಲದೆ ಔರಂಗಜೇಬ್ನ ಆಳ್ವಿಕೆಯಲ್ಲಿ ಅನೇಕ ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನು ನಾಶಪಡಿಸಲಾಗಿದೆ ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಔರಂಗಜೇಬ್ನ ಈ ಕ್ರೂರ ನೀತಿಗಳು ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಧಾರ್ಮಿಕ ಉದ್ವಿಗ್ನತೆಗೆ ಕಾರಣವಾಗಿದ್ವು.
ಇನ್ನು ದಕ್ಷಿಣ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳಲು ದೀರ್ಘಕಾಲದವರೆಗೆ ಯುದ್ಧಗಳನ್ನು ಮಾಡ್ತಾನೆ. ಶಿವಾಜಿ ಮಹಾರಾಜರ ನಂತರ ಅವರ ಮಗ ಸಂಭಾಜಿ ಮಹಾರಾಜರು ಮೊಘಲರ ವಿರುದ್ಧ ಯುದ್ಧಗಳನ್ನು ಮಾಡಿದ್ರು. ಔರಂಗಜೇಬ್ ಸುಮಾರು 27 ವರ್ಷಗಳ ಕಾಲ ಮರಾಠರ ವಿರುದ್ಧ ಯುದ್ಧಗಳನ್ನು ಮಾಡ್ತಾನೆ. ಮಿರ್ಜಾ ರಾಜ್ ಜೈಸಿಂಗ್ ನೇತೃತ್ವದ ಮೊಘಲ್ ಸೇನೆಯು ಶಿವಾಜಿ ಮಹಾರಾಜರನ್ನ ಸೋಲಿಸಿದಾಗ ಇಬ್ಬರ ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ಆ ಒಪ್ಪಂದದ ಪ್ರಕಾರ ಶಿವಾಜಿ ಮಹಾರಾಜರು ಕೆಲವು ಕೋಟೆಗಳನ್ನು ಮೊಘಲರಿಗೆ ಬಿಟ್ಟು ಕೊಡಬೇಕಾಯಿತು. ಹಾಗೆ ಔರಂಗಜೇಬ್ನ ಆಸ್ಥಾನಕ್ಕೆ ಭೇಟಿ ನೀಡಬೇಕಾಯಿತು. ಶಿವಾಜಿ ಮಹಾರಾಜರು ಔರಂಗಜೇಬ್ನ ಆಸ್ಥಾನಕ್ಕೆ ಭೇಟಿ ನೀಡಿದಾಗ ಅವರನ್ನ ಬಂಧಿಸಲಾಗುತ್ತೆ. ಆದರೆ ಶಿವಾಜಿ ಮಹಾರಾಜರು ಚಾಣಾಕ್ಷತನದಿಂದ ಬಂಧನದಿಂದ ತಪ್ಪಿಸಿಕೊಂಡು ಮರಾಠ ಸಾಮ್ರಾಜ್ಯಕ್ಕೆ ವಾಪಸ್ ಬರ್ತಾರೆ. ಶಿವಾಜಿ ಮಹಾರಾಜರು ಅಲ್ಲಿಂದ ತಪ್ಪಿಸಿಕೊಂಡು ಬಂದಿದ್ದೇ ಒಂದು ರಣರೋಚಕ ಇತಿಹಾಸ. ಅದರ ಕತೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದರ ಬಗ್ಗೆನೂ ಕೂಡ ಒಂದು ವಿಡಿಯೋವನ್ನ ಮಾಡ್ತೀವಿ. ಹೀಗೆ ಬಂಧನದಿಂದ ತಪ್ಪಿಸಿಕೊಂಡ ನಂತರ ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಯುದ್ಧಗಳನ್ನ ಮುಂದುವರಿಸಿದ್ರು. ಮೊಘಲರು ಮರಾಠರ ಪ್ರದೇಶಗಳ ಮೇಲೆ ಅನೇಕ ದಾಳಿಗಳನ್ನು ನಡೆಸಿದ್ರು. ಆದರೆ ಶಿವಾಜಿ ಮಹಾರಾಜರು ತಮ್ಮ ಗೆರಿಲ್ಲಾ ಯುದ್ಧ ತಂತ್ರಗಳಿಂದ ಮೊಘಲರನ್ನ ಸೋಲಿಸುತ್ತಲೇ ಬಂದರು. ಶಿವಾಜಿ ಮಹಾರಾಜರ ಮರಣದ ನಂತರ ಅವರ ಮಗ ಸಂಭಾಜಿ ಮಹಾರಾಜರು ಮೊಘಲರ ವಿರುದ್ಧ ಯುದ್ಧಗಳನ್ನು ಮುಂದುವರಿಸ್ತಾರೆ. ಔರಂಗಜೇಬ್ನು ಸಂಭಾಜಿ ಮಹಾರಾಜರನ್ನ ಜೀವಂತವಾಗಿ ಹಿಡಿದು ಕ್ರೂರವಾಗಿ ಅತಿ ಕ್ರೂರವಾಗಿ ಹತ್ಯೆ ಮಾಡ್ತಾನೆ. ಈ ಇತಿಹಾಸವನ್ನ ನೀವು ಈಗಾಗಲೇ ಸಾಕಷ್ಟು ಕಡೆ ಕೇಳಿರಬಹುದು. ಇನ್ನು ಔರಂಗಜೇಬ್ ದಕ್ಷಿಣ ಭಾರತದ ಬಿಜಾಪುರ ಮತ್ತು ಗೋಲ್ಕೊಂಡ ಸುಲ್ತಾನರನ್ನ ಸೋಲಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಉತ್ತರ ಭಾರತದಲ್ಲಿ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಂಡು ಮೊಘಲ್ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಲೇ ಹೋಗ್ತಾನೆ. ಇವನ ಆಳ್ವಿಕೆಯಲ್ಲಿ ಮೊಘಲ್ ಸಾಮ್ರಾಜ್ಯವು ಆರ್ಥಿಕವಾಗಿ ಮತ್ತು ಮಿಲಿಟರಿಯಲ್ಲಿ ತುಂಬಾನೇ ಬಲಿಷ್ಠವಾಗಿತ್ತು. ಇಂತಹ ಔರಂಗಜೇಬ್ ಸುಮಾರು 49 ವರ್ಷಗಳ ಕಾಲ ಮೊಘಲ್ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾನೆ. ಇಂತಹ ಔರಂಗಜೇಬ್ಗೆ 6 ಜನ ಪತ್ನಿಯರಿದ್ರು, ಅನೇಕ ಮಕ್ಕಳಿದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಕೊನೆಗೆ ಔರಂಗಜೇಬ್ 1707 ಮಾರ್ಚ್ 3ರಂದು ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ ಪ್ರಾಣ ಬಿಡ್ತಾನೆ. ಇನ್ನು ಔರಂಗಜೇಬ್ ತನ್ನ ಕೊನೆಯ ದಿನಗಳಲ್ಲಿ ಮೊಘಲ್ ಸಾಮ್ರಾಜ್ಯದ ಅಂತ್ಯದ ಬಗ್ಗೆನೂ ಕೂಡ ತನ್ನ ಆತ್ಮೀಯರ ಬಳಿ ಹೇಳ್ಕೊಂಡಿದ್ದಂತೆ. ಸಾಮ್ರಾಜ್ಯದ ಸುತ್ತಲೂ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಾಮ್ರಾಜ್ಯದ ಒಳಗೆ ಆಂತರಿಕ ಜಗಳಗಳು, ದಂಗೆಗಳು ಹೆಚ್ಚಾಗ್ತಾ ಇವೆ. ಇದು ಮೊಘಲ್ ಸಾಮ್ರಾಜ್ಯದ ಅಂತ್ಯದ ಸುಳಿವು. ನಾನು ಹೋದ ಬಳಿಕ ಮೊಘಲ್ ಸಾಮ್ರಾಜ್ಯದ ಅಂತ್ಯ ಶುರುವಾಗುತ್ತೆ ಅಂತ ಔರಂಗಜೇಬ್ ತನ್ನ ಆತ್ಮೀಯರ ಬಳಿ ಹೇಳ್ಕೊಂಡಿದ್ದಂತೆ. ಅವನ ಮಾತಿನಂತೆ ಮರಾಠರ ದಾಳಿಗಳು ಶುರುವಾಗುತ್ತೆ. ಮೊಘಲ್ ಸಾಮ್ರಾಜ್ಯ ತತ್ತರಿಸಿ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರಾಜನ ಇತಿಹಾಸ ಬೇಕು, ಯಾವ ಸಾಮ್ರಾಜ್ಯದ ಇತಿಹಾಸ ಬೇಕು ಅನ್ನೋದನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸಾಧ್ಯವಾದರೆ ಅದನ್ನು ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.